ಹಾಯ್ ಹಾಯ್ ವೃತ್ತಿ. ಸೊ ಎಲ್ಲಿಗೆ ಹೋಗ್ತಿರೋದು ನಾವು ಹುಡುಗ? Aquarium Paradise. ಲೆಟ್ಸ್ ಗೋ. ಬಾಯ್ಲಿ ಬೇಬಿ. ಓಯ್ ಇಲ್ಲಿ ನೋಡು. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ವೀಕೆಂಡ್ ಆದ್ರಿಂದ ವೀಕ್ ಡೇ ಎಲ್ಲ ವರ್ಕ್ ಮಾಡಿರ್ತೀವಿ ಆ್ಯಂಡ್ ಮಗಳಿಗೂ ಆದಷ್ಟು ಟೈಮ್ ಕೊಡೋಕ್ಕಾಗಿರಲ್ಲ. ಸೊ ಇವತ್ತು ಅವಳಿಗೆ ಒಂಚೂರು ಖುಷಿ ಪಡಿಸೋಣ ಅಂತ. ಆ್ಯಂಡ್ ಟ್ಯೂಸ್ಡೇ ನಾವು ತುಮಕೂರ್ಗೆ ಹೋಗಿದ್ವಿ. ಬಟ್ ಇವಳಿಗೆ ಮೀನ್ ವೈಲ್ 3 ದಿನದಲ್ಲಿ ಅವಾಗಲೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇಲೇ ಬೋರ್ ಆಗಿಬಿಟ್ಟಿದೆ. ತುಂಬ ಹಠ ಮಾಡ್ತಾ ಇದ್ಲು. ಆ್ಯಂಡ್ ಅವಳಿಗೆ ಖುಷಿ ಆಗೋ ಅಂಥ ಜಾಗ ಯಾವುದವು ಅಂತ ಅದಕ್ಕೆ ಒಂಚೂರು ಚೆಕ್ ಮಾಡಿಬಿಟ್ಟು, ಅವಳಿಗೆ ಫಿಶಸ್ ಅಂದರೆ ತುಂಬ ಇಷ್ಟ. ಮನೆಯಲ್ಲೂ ಅಷ್ಟೇ ಅಕ್ವೇರಿಯಮಲ್ಲೆಲ್ಲ ಅಗ್ಗಗ್ಲ ಹೋಗಿ ಆಟ ಆಡ್ತಿರ್ತಾಳೆ, ತುಂಬ ಇಷ್ಟಪಡ್ತಾಳೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಲೆಟ್ಸ್ ಗೋ. ಪ್ರೀತಿಮಾ ಹಾಯ್ ಹೇಳು, ಹಾಯ್ ಮಾಡು. ಹಾಯ್. ಪ್ರೀತಿ ಯಾಕೆ ಅಳ್ತಿರೋದು? ಸಾಕು ಚಿನ್ನಮ್ಮ, ನಿಮ್ಗೆ ಕರ್ಕೊಂಡು ಹೋಗ್ತಿರೋದು. ನಿಂಗೆ ಫಿಶ್ ಇಷ್ಟ ತಾನೆ? ಫಿಶಸ್ ಇಷ್ಟ ಅಲ್ವಾ ವಿದ್ಯಮ್ಮಗ? ಸೊಕ್ಕತ್ ಇಷ್ಟ ಅಲ್ವಾ ಫಿಶು? ಫಿಶು ಇಷ್ಟ ತಾನೆ? ಯಾರಲ್ಲಿ ನಗ್ತಾ ಇರೋದು? ಯಾರಪ್ಪ ಅದು? ಬೆಂಗಳೂರು ವೆದರ್ ಅಂತೂ ಹೆಂಗೆ ಅಂತಾನೆ ಹೇಳಕ್ಕಾಗಲ್ಲ. ಪೂರ್ತಿ ಬಿಸಿಲಿದೆ, ಬಟ್ ಸ್ಟಿಲ್ ಮಳೆ ಹನಿತಿದೆ. ಅಂಡ್ ಟ್ರಾಫಿಕ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಬೆಂಗಳೂರ್ನ ಈ ತರ ಹಸ್ರಾಗಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇಲ್ಲಮ್ಮ, ಇದು ಸ್ಯಾಂಕಿ ಟ್ಯಾಂಕ್. Yes. ಅದಕ್ಕೆ ನಿಂಗೆ ಈ ಏರಿಯಾ ತುಂಬಾ ಇಷ್ಟ. ಅಂತಲ್ಲ, ಇಲ್ಲ ಸ್ಕೂಲಿಂಗ್ ಡೇಸ್ ಎಲ್ಲ ಆಗಿದ್ದಿಲ್ಲ ಎಲ್ಲ, ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಇಷ್ಟ ಓಡಾಡಿದ್ದೆ. ಆಲ್ಮೋಸ್ಟ್ 12 years, 13 years. ಓಕೆ. ಎಷ್ಟು ದೂರದಿಂದ ಜಾಮ್ ಇದೆ ಅಂದ್ರೆ ಕಾಣಲ್ಲ. ಮೇಬಿ ಸ್ಕೂಲ್ ಬಿಡೋ ಟೈಮ್ ಆಯ್ತು ಅನ್ಸುತ್ತೆ, ಸ್ಯಾಟರ್ಡೇ. ಸೊ ಇದು ಸ್ಕೂಲ್ ಟ್ರಾಫಿಕ್ ಅಂತ ಹೇಳ್ತೀವಿ. ನಿಮ್ಗೆ ಹೆಂಗಿರ್ತಿತ್ತು ಸ್ಕೂಲು? ಸ್ಯಾಟರ್ಡೇಸ್ ರಜಾನ ಸ್ಕೂಲ್ ನೆನಪಾಗಿದ್ರಿಂದ ಕ್ವಿಕ್ ಆಗಿ 1-2 ಕ್ವಶನ್ಸ್ ಕೇಳೋಣ ಕೀರ್ತಿಗೆ. ಸೊ ಕೀರ್ತಿಮಾ, ನನಗ್ ಗೊತ್ತು ಉತ್ತರ, ಬಟ್ ಹೌ ಆರ್ ಯು ಇನ್ ಸ್ಕೂಲ್ ಡೇಸ್ ಅಲ್ಲಿ? ಅಂದ್ರೆ ನೀನು ಫುಲ್ ಒಬಿಡಿಯಂಟ್ ಸ್ಟೂಡೆಂಟಾ, ಫಸ್ಟ್ ಬೆಂಚರ, ಹೆಂಗೆ? ಏನು ಅಕಾಡೆಮಿಕ್ಸ್ ಅಲ್ಲಿ ಹೆಂಗೆ? ಅಕಾಡೆಮಿಕ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಫುಲ್ ಇದು ಅಂದ್ರೆ ಫುಲ್ ಒಬಿಡಿಯಂಟ್, ಫುಲ್ ಸೈಲೆಂಟ್ ಅಂತ ಇದೆ. ಎಲ್ಲ ತರ ಫಸ್ಟ್ ಬೆಂಚ್ ಅಲ್ಲಿ ಅಂತ ಕೂರ್ತಾ ಇರ್ಲಿಲ್ಲ, ಮಧ್ಯದಲ್ಲ ಕೊನೆಲ್ಲ ಕೂರ್ತಾ ಇದ್ವಿ. ಮ್ಯಾಕ್ಸಿಮಮ್ ಚೆನ್ನಾಗಿದೆ. ನನ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬ್ಯಾಕ್ ನಾಟ್ ಬಿಕಾಸ್ ನಾನು ಏನೋ ಫುಲ್ ಟಾಮ್ ಬಾಯ್
ಹೈಟ್ಸ್ ಅಂತಲ್ಲ, ಬಿಕಾಸ್ ನಾನು ಅವಾಗಿಂದನೂ ಹೈಟ್ ಜಾಸ್ತಿನೇ. ಹಂಗೆ ನೋಡ್ಕೊಂಡ್ರೆ ನಮ್ಮ ಕ್ಲಾಸಲ್ಲಿ ಹುಡುಗರೆ ಎಲ್ಲ ಸ್ವಲ್ಪ ಕಮ್ಮಿ ಹೈಟ್ ಇದ್ರು. ಸೊ ಯಾವಾಗೂ ನಮಗೆ ಲಾಸ್ಟ್ ಬೆಂಚೇ ರಿಸರ್ವ್ ಆಗಿರ್ತಿತ್ತು. ಅಂಡ್ ಹೋಗ್ತಾ ಆಲ್ಮೋಸ್ಟ್ ಅದೇ ಟ್ರೈಟ್ಸು ಡೆವಲಪ್ ಆಗ್ಬಿಡ್ತು. ಅಂಡ್ ಇನ್ನೊಂದು ನಂಗೆ ಏನಂದ್ರೆ ಈ ಹೋಮ್ ವರ್ಕ್ಗಳು ಇದೆಲ್ಲ ಕೊಡೋರಲ್ವಾ, ನಂಗೆ ಒಂದು ವಿಷಯ ಅರ್ಥನೇ ಆಗ್ತಾ ಇರ್ಲಿಲ್ಲ ಅವಾಗ. ಬಿಕಾಸ್ ನಾನು ಅರ್ಲಿ ಟು ಬೆಡ್ ಅಂದ್ರೆ ಎಷ್ಟು ಅರ್ಲಿ ಅಂದ್ರೆ 7:30 8 PM ನಾನು ಮಲಗ್ಬಿಡ್ತಿದ್ದೆ. ನಮ್ದು ಸ್ಕೂಲ್ ಟೈಮಿಂಗ್ಸ್ ಆಲ್ಮೋಸ್ಟ್ ಹೆಂಗಿರ್ತಿತ್ತಂದ್ರೆ 5:30 ಇರ್ತಿತ್ತು. ಆಮೇಲೆ ಮನೆಗೆ ಬರೋದು 6. ಒಂಚೂರು ಫ್ರೆಶ್ ಅಪ್ ಆಗಿ ಅದು ಇದು ತಿನ್ಕೊಂಡು ಟಿವಿ ನೋಡ್ಕೊಂಡು ಊಟ ಮಾಡ್ತಿದ್ದೆ, ಮಲ್ಕೊಬಿಡ್ತಿದ್ದೆ. ನನಗೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಏನ್ ಡೌಟ್ ಅಂದ್ರೆ, ಈ ಹೋಮ್ ವರ್ಕ್ ಕೊಟ್ಟಿದ್ದನ್ನೆಲ್ಲ ಎಲ್ರು ಯಾವಾಗ ಮಾಡ್ತಾರೆ ಅನ್ನೋದು ನಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿತ್ತು. ಬಿಕಾಸ್ ನಾನಂತೂ ಮಾಡ್ಕೊಂಡು ಹೋಗಿರ್ತಿರ್ಲಿಲ್ಲ. ಅಲ್ಲೋಗ್ಬಿಟ್ಟು ಪ್ರೇಯರ್ ಟೈಮಲ್ಲಿ ಪ್ರೇಯರ್ಗೆ ಹೋಗ್ದಂಗೆ ಹುಷಾರಿಲ್ಲ ಅಂತ ರೀಸನ್ಸ್ ಹೇಳ್ಕೊಂಡು ಆವಾಗ ಹೋಮ್ ವರ್ಕ್ ಮಾಡೋದು, ಈ ತರ ತಂಟೆ ತರ್ಲೆಗಳೇ ಬಿಟ್ರೆ ಒಂದಿನನೂ ನಾನು ಹೋಮ್ ವರ್ಕ್ ಮಾಡ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ. ಸೊ ನನ್ಗೆ ಯಾವಾಗ್ಲೂ ಕಾಡ್ತಿದ್ದಂತ ಯಕ್ಷ ಪ್ರಶ್ನೆ ಅಂದ್ರೆ, ಎಲ್ರು ಯಾವಾಗ ಹೋಮ್ ವರ್ಕ್ ಮಾಡ್ತಾರೆ? ಅಯ್ಯೋ 7:30 ಮಲ್ಕೊಬಿಡ್ತೀವಲ್ಲ, ಇನ್ ಯಾವಾಗ ಟೈಮಿಗೆ ಇರುತ್ತೆ? ಹೋಗಿ ಒಂಚೂರು ಸ್ನಾಕ್ಸ್ ತಿಂದು ಊಟ ಮಾಡ್ತೀಯಲ್ಲ ಆಟ ಆಡ್ಕೊಂಡು ಅಂತ. ಸೊ ಇದೊಂದು ಫನ್ ಫ್ಯಾಕ್ಟರ್. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡುವಾಗ ಅವರು ಮತ್ತೆ ನೆನ್ಸ್ಕೊಂಡು ನಂಗೆ ಕಾಲ್ ಮಾಡಿದಾಗೆಲ್ಲ ಹೇಳ್ದಾಗ್ತಿರ್ತಾರೆ, ಅವಾಗ ನೀನ್ ಹಿಂಗ್ ಹೇಳ್ತಿದ್ದಲ್ಲ, ನೀನು ಫುಲ್ ಸುಖಪುರುಷಿ ಸುಖ ನಿದ್ದೆ ಅಂತ. ಆಕ್ಚುಲಿ ನಂಗೆ ಮುಂಚೆಯಿಂದನೂ ನಿದ್ದೆ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಅಂದ್ರೆ ಅರ್ಲಿ ಟು ಬೆಡ್ ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಅರ್ಗಿಸ್ಕೊಂಡ್ಬಿಟ್ಟಿದೀನಿ ಅನ್ಸುತ್ತೆ. ಈವನ್ ಆಕ್ಚುಲಿ ನಂದು ಬಾಣಂತನ ಟೈಮಲ್ಲೂ ನಂಗೆ ಆಕ್ಚುಲಿ ಜಾಸ್ತಿ ಎದ್ದಿರಕ್ ಆಗ್ತಿರ್ಲಿಲ್ಲ. ನನ್ಗೆ 9 PM ಸಖತ್ತು ನಿದ್ದೆ ಬಂದ್ಬಿಡ್ತಿತ್ತು. ಸೊ ಆ ಟೈಮಲ್ಲೆಲ್ಲ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ, ಎಸ್ಪೆಷಲಿ ಕೀರ್ತಿ ಅಂಡ್ ನಮ್ಮತ್ತೆ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಪಾಪನ ನೋಡ್ಕೋತಾ ಇದ್ರು. ಸೊ ದಟ್ ಐ ಕುಡ್ ಸ್ಲೀಪ್ ವೆಲ್. ಸೊ ಇದು ನನ್ನ ಕತೆ. ಈ ತರ ಯಾರಾದ್ರೂ ತುಂಬಾ ಗಾಢ ನಿದ್ದೆ ಮಾಡೋರಿದ್ರೆ ಕಮೆಂಟ್ ಮಾಡಿ. ಮೇಡಮ್ ಅವರು ಕುತ್ಕೋತಾನೆ ಇಲ್ಲ. ನಾವಿವತ್ತು ನಮ್ದು MG ಕಾಮೆಂಟ್ ಅಲ್ಲಿ ಬಂದಿದೀವಿ. ಬೆಂಗಳೂರು ಸಿಟಿಯಲ್ಲಿ ಓಡಾಡೋದಕ್ಕೆ ಅಂತಾನೆ ಬೇಸಿಕಲಿ ನಾವು ತಗೊಂಡಿದ್ದು ರೀಸೆಂಟ್ಲಿ. ಸೊ ಕೀರ್ತಿನ ಕೇಳೋಣ ಒಂದು ಕ್ವಿಕ್ MG ಕಾಮೆಂಟ್ ರಿವ್ಯೂ. ಸೊ ಎಸ್ ಹೇಳಮ್ಮ, ಎಷ್ಟಾಯ್ತು? ಎಷ್ಟು ದಿನ ಆಯ್ತು? 6 months ಆಯ್ತಲ್ಲ? ಆಲ್ಮೋಸ್ಟ್ 6-7 months ಆಗ್ತದೆ. ಓಕೆ, ನಾವು ಡಿಸೆಂಬರ್ ಅಲ್ಲಿ ತಗೊಂಡಿದ್ದು, ಈಗ ಆಲ್ರೆಡಿ ಜುಲೈ. ಸೊ ಇಟ್ಸ್ ಆಲ್ಮೋಸ್ಟ್ 7 months. ಸೊ ಹೆಂಗ ಅನ್ಸ್ತಿದೆ ನಿಂಗೆ MG ಕಾಮೆಟ್ ತಗೊಳೋದು? ವರ್ತ? ಸಿಟಿ ಟ್ರಾಫಿಕ್ ಅಲ್ಲಿ ಜಾಸ್ತಿ ಓಡಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ವರ್ತ್ ಇಟ್. ಮೇನ್ ಇಶ್ಯೂ ಅಂದ್ರೆ ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಸೊ ವಿಲ್ ಹ್ಯಾವ್ ಟು ಚಾರ್ಜ್ ಇಟ್ ಓವರ್ ನೈಟ್. ಮಧ್ಯದಲ್ಲೆಲ್ಲೂ ಚಾರ್ಜ್ ಹಾಕಕ್ ಆಗಲ್ಲ ಫಾಸ್ಟ್ ಚಾರ್ಜರ್ಸ್ ಅಲ್ಲಿ. ಅದೊಂದೇ ಮೇನ್ ಡ್ರಾಬ್ಯಾಕ್. ಬಟ್ ಅದ್ ಬಿಟ್ರೆ ಫ್ಯಾಮಿಲಿ ಆಫ್ 2 ಇಲ್ಲ 3ಗೆ ಬೆಸ್ಟ್ ಕಾರ್ ಸಿಟಿ ಒಳಗಡೆ ಓಡ್ಸಕ್ಕೆ. ಚಾರ್ಜಿಂಗ್ ಅಂದ್ರೆ ಆಲ್ಮೋಸ್ಟ್ ಎಷ್ಟು ಅವರ್ ತಗೊಳುತ್ತೆ? ಆಲ್ಮೋಸ್ಟ್ 5 to 6 hours. 5 to 6 hours. ಓಕೆ. ಸೊ ನಿಮಗೆ ಇದು ಕಾರ್ ಬೈ ಮಾಡಿದ್ದು ಖುಷಿ ಇದೆ ಅಂದ್ರೆ? ಗ್ಯಾರಂಟಿ. ನಮ್ಗೆ ಆಕ್ಚುಲಿ ವಿರುದ್ಧಿ ಹುಟ್ಟಾದ್ಮೇಲೆ ತಗೊಂಡಿದ್ದು, ನಮ್ಮ ಆನಿವರ್ಸರಿಗೆ ಅಂದ್ಬಿಟ್ಟು. ಚೆನ್ನಾಗ್ ಅನ್ಸುತ್ತೆ ಬಿಕಾಸ್ ನಾವೆಲ್ಲಿ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಈ ಟ್ರಾಫಿಕ್ ಅಲ್ಲಿ ಪುಟ್ಟದ ಕಾರು, ಕ್ಯೂಟ್ ಆಗಿರೋ ಕಾರು ಪಾರ್ಕಿಂಗ್ ಮಾಡ್ತೀವಿ ಅಂದ್ರೂ ಇದು ಚಿಕ್ಕ ಜಾಗದಲ್ಲಿ ಹಿಡಿಯೋದ್ರಿಂದ ಪಾರ್ಕಿಂಗ್ ಎಲ್ಲ ಅಷ್ಟು ತೊಂದರೆ ಇಲ್ಲ. ನಾವು ತುಮಕೂರು ಅಲ್ಲಿ ಓಡಾಡುವಾಗೂ ಚಾರ್ಜ್ ಬರುತ್ತೆ, ಈವನ್ ಹೋಗಿ ಬರೋದಕ್ಕೂ ಆಗುತ್ತೆ. ಸೊ ನಾವು ಅಲ್ಲಿಗೂ ತಗೊಂಡೋಗಿ ಬರ್ತೀವಿ. ಅಂಡ್ ನಮ್ ಫ್ಯಾಮಿಲಿಗೆ ಇದು ಇವಾಗ ಸದ್ಯಕ್ಕೆ ಪರ್ಫೆಕ್ಟ್ ಕಾರ್ ಅಂತ ಹೇಳ್ಬೋದು, ಬಿಕಾಸ್ ನಾವು 3 ಜನ ಟ್ರಾವೆಲ್ ಮಾಡೋದಕ್ಕೆ ಎಲ್ಲ. ಬಟ್ ಅಗೇನ್ ಹೇಳ್ದಂಗೆ ಲಾಂಗ್ ಹೋಗಕ್ ಆಗಲ್ಲ, ಅದೊಂದು ಇಶ್ಯೂ ಇದೆ. ಬಿಕಾಸ್ ಆಫ್ ಏನು ಲಾಂಗ್ ಟೈಮ್ ಬೇಕು
ಚಾರ್ಜ್ ಮಾಡೋದಕ್ಕೆ. ಅದು ಒಂದಷ್ಟೇ ಬಿಟ್ರೆ ಎಲ್ಲಾನು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ನಾವಿಲ್ಲಿ ಚಾರ್ಜಿ ತಗೋತಾ ಇದೀವಿ. ಬಂದ್ಬಿಟ್ಟು ಇದಕ್ಕೂ ಒಂದೇ ಎಂಟ್ರೆನ್ಸಾ? ಒಂದೇ. ಹಾ, ಇದು ಫನ್ ವರ್ಲ್ಡ್, ವಾಟರ್ ವರ್ಲ್ಡ್, ಇದು ಅಕ್ವೇರಿಯಂ ಪ್ಯಾರಡೈಸ್. ಅದಕ್ಕೆ ಫ್ಯೂಚರ್ ಅಲ್ಲಿ ಬರ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ವಾಟರ್ ವರ್ಲ್ಡ್ ಅಕ್ವೇರಿಯಂ ಪ್ಯಾರಡೈಸ್ ಇಲ್ಲಿ ಹೋಗ್ಬಿಟ್ಟು ಬರೋಣ. ಹಾಲೊಂದು ರೆಡಿ ಮಾಡ್ಕೊಂಡು ಒಳಗೆ ಹೋಗ್ಬಿಡೋಣ. ಏನದು ಚಿನ್ನ, ಏನು ಮಾಡ್ತಾ ಇರಪ್ಪ? ಬಿಟ್ಟು ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಮಧ್ಯ ಇದ್ದು ಹಠ ಸ್ಟಾರ್ಟ್ ಮಾಡಿದ್ದು, ಸುಮ್ನೆನೆ ಆಗ್ತಾ ಇಲ್ಲ ಇವತ್ತು. ಫುಲ್ ಇರಿಟೇಟ್ ಆಗ್ತಿದ್ದಾಳೆ. ನೋಡೋಣ, ಅಟ್ಲೀಸ್ಟ್ ಒಳಗ್ ಹೋದ್ಮೇಲೆ ಅವಳು ಎಂಜಾಯ್ ಮಾಡಿದ್ರೆ ಸಾಕು. ಸಮಾಧಾನನಾ? ಹ್ಯಾಪಿ? ರೆಡಿ ಮಾಡ್ಕೋತಾರೆ. ಟಿಕೆಟ್ ಕೌಂಟರ್ ಇಲ್ಲಿದೆ. ಹಾಯ್ ವ್ಯಕ್ತಿ. ಹಾ, ಎಲ್ಲಿಗೆ ಬಂದಿದ್ಯಾ? ಆಂಗಣಿ ಅವ್ರು ಕೂತಿದ್ದಾರೆ ಅಲ್ಲಿ. ಎಂಟ್ರೆನ್ಸ್ ಅಲ್ಲಿ ಇದೀವಿ ನಾವು. ಒಳಗ್ ಹೋದ್ಮೇಲೆ ಎಲ್ಲ ತೋರಿಸ್ತೀವಿ. ಇದೊಂಥರ ಎಕ್ಸೈಟ್ಮೆಂಟ್ ಅನಿಸ್ತಾ ಇದೆ. ಹೆಂಗಿದೆ ಈಗ? ಇದು ಆಕ್ಚುಲಿ ಜಸ್ಟ್ ಆಪೋಸಿಟ್ ಟಿಕೆಟ್ ಕೌಂಟರ್ ಇದೆ ಅಷ್ಟೇ. ಇದಿನ್ನ ಎಂಟ್ರಿ ಆಗಿಲ್ಲ ನಾವು. ಎಂಟ್ರಿ ತಗೊಂಡ್ಮೇಲೆ ಇನ್ನ ಎಷ್ಟ್ ಚೆನ್ನಾಗಿರ್ಬೋದು ಅಂತ ಅನಿಸ್ತಾ ಇದೆ. ಫೀಲ್ ಸೋ ಗುಡ್. ನೋಡೋಣ ಹೇಗಿರುತ್ತೆ. ಹಿಯರ್ ಇಸ್ ದ ಎಂಟ್ರೆನ್ಸ್. ಬೆಟ್ಟಿದೆಯಲ್ಲಪ್ಪ, ನೆತ್ಕೊಂಡು ಹೋಗೋದೀಗ. ಇದೆ ಸರ್. ಇಲ್ಲಿ ನೋಡಿ, ಇನ್ನು ದೊಡ್ಡ ಫಿಶ್ ಅದಕ್ಕೆ ಎಂತಿದೆ. ಫಾರೆಸ್ಟ್ ಥೀಮ್ ಅಲ್ಲಿ ಮಾಡಿದ್ದಾರೆ. ಯಾವ್ದನ್ನ ಇದು? ಅಲಿಗೇಟರ್ ಕಾರ್ ಅಂತಾರೆ ಇದಕ್ಕೆ. ಓಕೆ, ಎಷ್ಟು ದೊಡ್ಡದಿದಲ್ಲ ಎಲ್ಲ ಸೈಜು. ಅದಿನ್ನ ಈ ವೀಕೆಂಡ್ ಆದ್ರಿಂದ ತುಂಬಾನೇ ಜನ ಇದ್ರೆ ಅಲ್ಲಿ. ಇದು ಗಯಾನ್ ದೊರಾಂಗಿ ಫಿಶಸ್. ಇದೆಲ್ಲ ನಾವು ಮನೇಲೆಲ್ಲ ಬೆಳೆಸಿದ್ವಿ ಅವಾಗ. ಎಲ್ಲ ದೊಡ್ಡ ದೊಡ್ಡ ಫಿಶಸ್ ಇದೆ ಆಕ್ಚುಲಿ ಇಲ್ಲಿ. ಏನದು? It is so excited. ಇದ್ಯಾವ್ದಮ್ಮ? ಇದು ಪಾಕು ಅಂತ ಫಿಶ್. ಪಾಕು ಫಿಶ್ ಅಂತ. ಪಾಕು ಫಿಶ್ ಬಗ್ಗೆ ಎಲ್ಲ ಕೀರ್ತಿಗೆ ಆಕ್ಚುಲಿ ತುಂಬಾನೇ ನಾಲೆಡ್ಜ್ ಇದೆ. ಸೊ ಇದ್ರಲ್ಲಿ 2 ಟೈಪ್, ವೈಟ್ ಕಲರ್ ಮತ್ತೆ ಬ್ಲಾಕ್ ಇದೆ. ವೈಟ್ ಗೆ ಆಲ್ಬೈನೋ ಪಾಕು ಅಂತಾರೆ, ಬ್ಲಾಕ್ ಗೆ ಬ್ಲಾಕ್ ಪಾಕು. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಕಾರು, ಅದ್ರದ್ದು ಇನ್ನೊಂದು ವರ್ಷನ್ ಅಲಿಗೇಟರ್ ಕಾರ್ ಅಂತ. ಮೇಲೇನೋ ಎಲ್ಲ ಚಿಕ್ಕ ಇದೆ. ಸೊ ದೀಸ್ ಡ್ರಾಪ್ಸ್ 3 feet. ಈಗ್ಲೇ ಇದೆ ಅಲ್ವಾ? 2 ಅಡಿ ಇದೆ. ದೊಡ್ಡದಿದೆಯಲ್ಲ ಅದು 3 feet ಇದೆ. ಕಾಯ್ ಫಿಶ್. ಈ ತರ ಫಿಶಸ್ ಮನೆಗೆ ತಗೊಂಡೋಗೋದು ಚೆನ್ನಾಗಿದೆ. ಚೆನ್ನಾಗಿದೆ. ಬಟರ್ಫ್ಲೈ ಕಾಯ್ಸ್ ಹೋಗ್ಬೋದು. ಇವಳು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡು. ವೈಬ್ರೆಂಟ್ ಕಲರ್ಸ್ ಅಲ್ಲಿ ಈ ಸಲ
ಸೊ ನಾವು ಚಿಕ್ಕದಾಗಿ ತಂದಾಗ ಇಷ್ಟು ಕಲರ್ಫುಲ್ ಆಗಿರಲ್ಲ, ಬೆಳಿತಾ ಬೆಳಿತಾ ಅದು ಕಲರ್ ಅಫಿಷಿಯಲ್ ನೇಮ್ ಮಲಾವಿ ಸಿಕ್ಲೆಟ್ಸ್ ಅಂತ ಇದು. ವೆರಿ ನೈಸ್. ನಂಗೆ ಅವ್ರು ಇಟ್ಟಿರೋದು ಬಾರ್ ಫಿಶಸ್ ಅಂದ್ರೆ ಬಾರ್ ಬಾರ್ ಮ್ಯಾಂಡೇಟ್ ಶಾರ್ಕ್ ಅಂತಾರ. ಲೈಫ್ ಇನ್ಸ್ ಫುಲ್ ಅದಿನ್ನ ಅದು ಆಲ್ಮೋಸ್ಟ್ ಒಂದು 2 feet ವರೆಗೂ ಬೆಳೆಯುತ್ತೆ. ಇನ್ನೂ ದೊಡ್ಡದಾಗ್ತದೆ ಅದೆಲ್ಲ. ಅದು wants to touch it. ಇಲ್ಲಿ ಮಲ್ಟಿಪಲ್ ಫಿಶಸ್ ಇದೆ, ಸ್ಟಿಂಗ್ ರೇಸ್ ಇದೆ, ಸಿಲ್ವರ್ ಡಾಲರ್ಸ್ ಇದೆ. ಅದು ಸ್ಟಿಂಗ್ ಇರೋದಾ? ಇದು ದೊಡ್ಡದು ಫ್ಲಾಟ್ ಇದೆಯಲ್ಲ, ಈ ತರದ್ದು ಸ್ಟಿಂಗ್ ರೇ. ಇದು ಸಿಲ್ವರ್ ಡಾಲರ್ ಫಿಶಸ್. ಇದೆ ನೋಡಿ. Oh my God. ಈ ಸ್ಟಿಂಗ್ ರೇ ಬಂದ್ಬಿಟ್ಟು ಇದು ಪಾಯ್ಸನಸ್ ಅಂತೆ. ಇಲ್ಲಿ ನಾವು ಲಕ್ಷದ್ವೀಪ್ ಟ್ರಿಪ್ ಹೋಗಿದ್ದಾಗ ಅಲ್ಲಿ ಬೀಚ್ ಅಲ್ಲಿ ಬಂದ್ಬಿಟ್ಟಿದ್ರು ಅಂತ ಎಷ್ಟೊಂದು ಜನ ಆಕ್ಚುಲಿ ಎತ್ಕೊಂಡಿದ್ರು. ಕಂಪ್ಲೀಟ್ ಆಗಿ ಡಾರ್ಕ್ ಇದೆ, ಸೊ ದಟ್ ಆ ಕಲರ್ಸ್ ಅಲ್ಲಿ ಸ್ವಲ್ಪ ಎಲ್ಲ ಹೈಲೈಟೆಡ್ ಆಗ್ತಿದೆ. ಈ ಫಿಶ್ ಇಲ್ಲೆಲ್ಲ ಎರಡು ಶಾರ್ಕೆ ಕಾಣಿಸ್ತಾರೆ. ಇದು ಇಲ್ಲಿದೆ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಳಗಡೆ ಹೋಯ್ತು. ಆಕ್ಚುಲಿ ಇಲ್ಲೊಂದಿದೆ, ಕಾಣ್ತಾ ಇಲ್ಲ. ಅಲ್ಲಿ ಕಾಣಿಸ್ತದೆ ನೋಡಿ, ಇಲ್ಲಿ ಸ್ಪಾಟ್ ಬಂದಿದೆ ನೋಡು ಅಲ್ಲಿ. Baby shark, baby shark, baby shark. ಏನದು? These are called darking fishes. Shorter fishes, salt water in nice. ನೋಡೋಣ ಹಿಂದಡೆ ಸಿಗುತ್ತಾ ಇಲ್ಲಿ. ಬಟ್ ಇದು ಸಾಲ್ಟ್ ವಾಟರ್ ಅಲ್ವಾ ಅದು ಬಂದಿದ್ದು? ಯಾವ್ದು ನೋಡ್ತಲ್ಲ ಇಲ್ಲ, ಲಕ್ಷದ್ವೀಪಲ್ಲಿ ಅದು ಫ್ರೆಶ್ ಸ್ಟಿಂಗ್ ರೇಸ್ ಇರುತ್ತೆ. ಫ್ರೆಶ್ ವಾಟರ್ ಸ್ಟಿಂಗ್ಸ್, ಇನ್ನೊಂದು ಸಾಲ್ಟ್ ವಾಟರ್ ಸ್ಟಿಂಗ್ ರೇಸ್. ನಾವು ಲಕ್ಷದ್ವೀಪ್ ನೋಡಿ ಸಾಲ್ಟ್ ವಾಟರ್. ಇದು ಒಂದು ಟೈಪ್ ಆಫ್ ಸಿಕ್ಲೇಟ್, ಜೀಬ್ರಾ ಸಿಕ್ಲೇಟ್ಸ್. ಏನಕ್ಕೆ ಜೀಬ್ರಾ ಲೈನ್ಸ್ ಇದೆ ಇದ್ರ ಮೇಲೆ? ನೀಟಾಗಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ. ಇದಕ್ಕೆ ನನ್ನ ಫೇವರೇಟ್ ಫಿಶಸ್. ಕಲರ್ಸ್ ಹೊಡ್ತಿರ್ತಾರೆ, ಇಂಜೆಕ್ಟ್ ಮಾಡಿರ್ತಾರೆ. ಸೊ ನ್ಯಾಚುರಲಿ ಈ ತರ ಬರಲ್ಲ ಅಂತ ಇಂಜೆಕ್ಟ್ ಮಾಡಿರೋ ಫಿಶಸ್ ಇದೆಲ್ಲ. ಇದು ಕಲರ್ಫುಲ್ ಫಿಶಸ್ ನನ್ಗೆ ತುಂಬಾ ಇಷ್ಟ. ಇದೆ ಅವಾಗ ಕೀರ್ತಿಗೆ ಹೇಳಿದ್ದೆ ನನ್ಗೆ ಇಷ್ಟ ಆಗಿರೋದು ತಗೋಬಾ ಅಂತ. ಬಟ್ ಅವ್ನು ಒಪ್ಲಿಲ್ಲ, ಬಿಕಾಸ್ ಇಟ್ ಇಸ್ ಆಲ್ ಆರ್ಟಿಫಿಷಿಯಲಿ ಇಂಜೆಕ್ಟೆಡ್ ಕಲರ್ಸ್ ಅಂತ. ಇದು ಪ್ಯಾರೆಟ್ ಫಿಶ್ ನಮ್ಮ ಮನೇಲಿ ಇದೆಯಲ್ಲ ಈಗಲೂ ಇದೆ. ಅದು ಆರೆಂಜ್ ಕಲರ್ ಇದೆಯಲ್ಲ? ಆರೆಂಜ್ ಬರುತ್ತೆ, ರೆಡ್ ಬರುತ್ತೆ, ಪಿಂಕ್, ಬ್ಲಡ್ ರೆಡ್ ಪ್ಯಾರೆಟ್ ಇದೆ. ಚೆನ್ನಾಗಿದೆ ಆಕ್ಚುಲಿ. ಏನಂದ್ರೆ ಇವರು ಥೀಮ್ ಯಾವ ಕಲರ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಫಿಶಸ್ ತುಂಬಾ ಹೈಲೈಟ್ ಆಗಿದೆ. ಇಲ್ಲಿ ಇನ್ನೊಂದು ಸ್ವಲ್ಪ ಸಿಕ್ಲೆಟ್ಸ್ ಇದೆ, ಬ್ಯಾಂಡೆಡ್ ಸಿಕ್ಲೆಟ್ಸ್ ಅಂತ ಇದೆ. These are banded cichlids. ಅದು spotted sawaram ಅಂತಾರೆ, ಆರೆಂಜ್. ಸ್ವಲ್ಪ ಪ್ಯಾರೆಟ್ ಫಿಶ್ ತರನೇ ಇದೆಲ್ಲ. ಇದೆ, ಇದಕ್ಕೆ ಹೆಸರು ಸ್ಪಾಟೆಡ್ sawaram. ಓಕೆ. This is my dream fish. ಮನೆಯಲ್ಲಂತೂ ಇಡಕ್ಕಾಗಲ್ಲ, ಸೊ ನೋ ಪಾಯಿಂಟ್ ಇನ್ ಬೈಯಿಂಗ್ ಇಟ್ ಬಿಕಾಸ್ 6 feet ವರೆಗೂ ಬೆಳೆಯುತ್ತೆ. ಇಲ್ಲ, ಇಲ್ಲಿ ಇಟ್ ಇಸ್ ವೆರಿ ಸ್ಮಾಲ್. ದೊಡ್ಡದು ತುಂಬಾ ಚಿಕ್ಕದಾಯ್ತು ಈ ಮೀನ್ಗೆ. ಇಷ್ಟು ಜಾಗನು ಈ ಮಿನಿಟ್ ಸಿಕ್ಕಿದೆ ಅಂತ ಹೇಳ್ತೀರಾ? ಆಲ್ಮೋಸ್ಟ್ 6 feet ಇದೆ. ಹೌದು, ಆಲ್ಮೋಸ್ಟ್ 6 ಅಡಿ ಅಗಲ ಇದೆ. ಬಟ್ ಸ್ಟಿಲ್ ಈ ಫಿಶ್ಗೆ ಚಿಕ್ಕದು ಅಂತ ಹೇಳ್ತಿದ್ದಾರೆ. ಏನಕ್ಕೆ ಇಷ್ಟು ಬೆಳೆಯುತ್ತೆ? ಇದು ಮ್ಯಾಕ್ಸಿಮಮ್ ಇಷ್ಟನಾ? 6 feet ಇದು ಒಂದು 4 feet ವರೆಗೂ ಇದೆ. ಕಾರ್ನಿವರಸ್, ಕೈ ಕಚ್ಚ ಮೀನು ಚಿಕ್ಕ ಹುಷಾರಾಗಿರ್ಬೇಕು. ಅಲ್ಲಿ
ಏದಿಂದನೂ ಇರೋ ಡೈನೋಸಾರ್ ಏದಿಂದನೂ ಇರೋ ಫಿಶ್ ಅಂತಾರೆ. ಸೊ ಗೊತ್ತಿಲ್ಲ, ಬಟ್ ನಾನ್ ಕೇಳಿರೋ ಪ್ರಕಾರ ಭಯಂಕರ ಇದೆ ಇವರು. ಗ್ಲಾಸ್ ಮುಟ್ಬೇಡಿ ಅಂತ ಹೇಳಿದ್ದಾರೆ. ಅದ್ರ ಮಾರ್ಕಿಂಗ್ಸ್ ನೋಡಿ. ಓ ಮೈ ಗಾಡ್, ಇದು ಹೆಂಗಿದೆ ಗೊತ್ತಾ? ಬೀಚ್ ಮೇಲೆ ಮರಳು, ಕಪ್ಪೆ ಚಿಪ್ಪು ಎಲ್ಲ ಟೆಕ್ಸ್ಚರ್. ವಾವ್, ಓ ಮೈ ಗಾಡ್. ಅಲ್ಲಿ ಇಲ್ಲಿರೋ ಫಿಶಸ್ ಅಲ್ಲೆಲ್ಲ ಕಿಂಗ್ ಫಿಶ್ ಅಂದ್ರೆ ಅದೇ, ಅದ್ರಷ್ಟು ದೊಡ್ಡದು ಯಾವ್ದು ಬೆಳೆಯಲ್ಲ. ಝೂಮ್ ಆಗಿ ಹಾ, ಇಲ್ಲೂ ಇರಿಟೇಷನ್ ಶಾರ್ಕ್ಸ್, ಸ್ವಲ್ಪ ಟಿನ್ ಫಾಯಿಲ್ ಫಿಶಸ್ ಇದಾವೆ. ಇವೆಲ್ಲ ಸಿಕ್ಲೆಟ್ಸ್ ದೊಡ್ಡ ದೊಡ್ಡದು, ಅದ್ರದ್ದು ಮರಿ ಸೈಜ್. ಇದು ಅಷ್ಟು ದೊಡ್ಡದಾಗಿ ಬೆಳ್ದಿರೋದು. ಹಾ, ಇದೆಲ್ಲ ಲೈಫ್ ಸ್ಪ್ಯಾನ್ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? 8 years. ಬಟ್ ನಾವು ಮನೇಲಿ ಇಟ್ಟರೆ ಬೇಗ ಹೋಗುತ್ತೆ. ಸೊ ನೀಟ್ ಮೇಂಟೈನ್ ಮಾಡೋದ್ರಿಂದ ಇದೆ. ನೀನ್ ಹೇಳ್ತಿರೋದು ಅಟ್ಮಾಸ್ಫಿಯರ್ ಮ್ಯಾಟರ್ ಆಗುತ್ತೆ ಅಂತ. ಇದರ ಹೆಸರು ಎಲಿಫೆಂಟ್ ಮಲ್ಸ್ಟೇಷನ್, ಅನೇಮಲ್ ಫಿಶ್. ಹೋಗಿದ್ಯಾ ಇಲ್ಲಿ? ಸೊಳ್ಳೆ ತರ ಇದೆ. ಇವ್ರೇನ್ ಸುಮ್ಮನೆ ಇದು ಸಾಲ್ಟ್ ವಾಟರ್ ಫಿಶ್ ಅಂತೆ. ಸೊ ನಾನು ಅದಕ್ಕೆ ಕೆಳಗಡೆ ಬಾಟಮ್ ಅಲ್ಲಿ ಸಾಲ್ಟ್ ಹಾಕಿಟ್ಟಿದ್ದಾರೆ ಅಂತ ಅನ್ಕೊಂಡೆ. ಆಕ್ಚುಲಿ ಅದ್ ಕಣ್ಣು ನೋಡಿ ಹೆಂಗೆ ಉಳ್ಬಿಲ್ಲ ಈ ತರ ಇದೆ. ಈಗ ಬ್ರಾಸ್ಲೆಟ್ ಎಲ್ಲ ಬರುತ್ತಲ್ಲ ಆ ತರನೇ. ಸಾಲ್ಟ್ ಹಂಗಿರುತ್ತಾ? ಆದ್ರೂ ಹಂಗೆ ಏನೋ ತುಂಬಾ ಕಲರ್ಫುಲ್ ಆಗಿದೆ. ವಾವ್, ಇಲ್ಲ ಏನಿದು ರೇಡಿಯಂ ಪೇಂಟ್ ಲೈಟ್ಸ್ ಹಂಗ್ ಮಾಡಿದಾರ. ಪೇಂಟ್ ಆಗುತ್ತೆ, ರೇಡಿಯಂ ಗ್ಲೋ ಆಗುತ್ತೆ ಲೈಟ್ ಪ್ರಕಾರ. Only 4 exist in the world ಅಂತ. ಸ್ನೇಕೆಡ್ ಫಿಶ್ ಅಂತ ಅಂದ್ರೆ ಮಲ್ಟಿಪಲ್ ಸ್ನೇಕೆಡ್ ವೆರೈಟೀಸ್ ಇರುತ್ತೆ. ಈ ವೆರೈಟಿ ಜಾಸ್ತಿ ಇಲ್ಲ, ಬರೀ 4 ಇದೆ ಅಂತ ತೋರಿಸ್ತಾರೆ. ಗೊತ್ತಿಲ್ಲ, ಅಲ್ಲಿದೆ ಆ ಎಂಡ್ ಅಲ್ಲಿ. ಸೊ ಪ್ಯಾಂಟ್ ಆ ಸೈಡ್ ಅಲ್ಲಿ ಇದೆಲ್ಲ ಆ ಕಡೆ ಇದೆಲ್ಲ ಸ್ನೇಕ್, ಎಲ್ಲ ಕಾರ್ನಿವರಸ್. ಎಲ್ಲ ಕಾಯ್ ಫಿಶಸ್ ಹಾಕಿದ್ದಾರೆ ಇಲ್ಲಿ ಒಳಗಡೆ. ಕೆಳಗಡೆ ಕಾಯ್ ಫಿಶಸ್ ಹಾಕಿ ಫುಲ್ ಅಲ್ಲಿ ಮೇಲ್ಗಡೆನೂ ಇದೆ. ಎಲ್ಲಾ ಕಡೆ ವಾಟರ್ ಬಾಡಿ ಮಾಡಿಟ್ಟಿದ್ದಾರೆ. ಎಲ್ಲಾ ಕಡೆ ಕಾಯ್ ಫಿಶ್ ಹಾಕಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಜನ ಎಂಜಾಯ್ ಮಾಡ್ತಾರೆ. ನಾವು ಹೋಗ್ತೀವಿ ಕೆಳಗಡೆ ಕೂರ್ಸ್ತೀವಿ. ಇದೆಲ್ಲ ಚಿಕ್ಕ ಚಿಕ್ಕ ಫಿಶಸ್ ವೆರೈಟಿ. ಬಲ್ಗೋರಾಮಿ ಅಂತ ಇದೆಲ್ಲ ದೊಡ್ಡದಾಗಲ್ಲ. ಅನಿಲ್ ಯಾವ್ದಿದು? ವಕಾರ. ನೋಡಿ ಹೆಂಗಾಗ್ತದೆ. ವಾವ್, ಇದು ಸೋರ್ಟೈಲ್ ಫಿಶ್. ಮೈನ್ಯೂಟ್ ಆಗಿದೆ ಇದೆಲ್ಲ. ದೊಡ್ಡದಾಗಿ ಬೆಳೆಯುತ್ತಾ? ಇಲ್ಲ ಇದೆಲ್ಲ ಸ್ಮಾಲ್ ಅಕ್ವೇರಿಯಂ ಫಿಶ್. ವಾ, ಐ ಲವ್ ಇಟ್. ಇದು ಆಕ್ಚುಲಿ ಝೀಬ್ರಾ ತರ ಇದೆ, ಬಟ್ ಇದೇನು ಬ್ಲಾಕ್ ಬ್ಯಾಂಡೆಡ್
Nice, nice, nice. ಇದು ಆಕ್ಚುಲಿ ವೃತ್ತಿಗೆ ಹ್ಯಾಪಿ ಟ್ರಿಪ್ ಗಿಂತ ವೃತ್ತಿ ಅವ್ರ ಪಪ್ಪಾಗೆ ಹ್ಯಾಪಿ ಟ್ರಿಪ್ ಆಗಿದೆ ಅನ್ಸಿದೆ. ಫಿಶ್ ಫುಲ್ ಒಳಗಡೆ ತುಂಬಾ ಶಾರ್ಪ್ ಕೈ ಇಟ್ರೆ ಕೈ ಕಳಿಸ್ತಾರೆ. ಚಿನಿ ಅಲ್ಲಿ ಆರ್ಗೋನ್. ಸೊ ಈ ಫಿಶ್ ನಮ್ಮ ಮನೇಲಿ ಆಕ್ಚುಲಿ ಇತ್ತು. ಆಲ್ಮೋಸ್ಟ್ ಇದೆ ಸೈಜ್ ಕೂಡ ಇತ್ತು. ಈಗ ನಮ್ಮ ಮನೆ ಫಿಶ್ ತೋರ್ಸೋಣಪ್ಪ. ನಮಸ್ಕಾರ. ಸೊ ಈ ಫಿಶ್ ಬಗ್ಗೆ ಇವತ್ತೊಂದು ಗೊತ್ತಾಗ್ತದೆ. ಲೈಕ್ ಅಕಾರ್ಡಿಂಗ್ ಟು ಗ್ರೋತ್ ಅದು ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು. ಮನೇಲಿ ಫಿಶ್ ಇದೆ. ಸೊ ಬಟ್ ಏನಂದ್ರೆ ಒಂದ್ ಏಜ್ ಇಲ್ಲ, ಅದೇನ್ ತುಂಬಾ ಅಷ್ಟು ರ್ಯಾಂಡಮ್ ಗ್ರೋತ್ ಆಗ್ತಿರ್ಲಿಲ್ವಲ್ಲ. ಸೊ ನಂಗೆ ಈ ಕಲರ್ ಚೇಂಜ್ ಇದೆಲ್ಲ ಅಷ್ಟು ನೋಟಿಸ್ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿ ತುಂಬಾ ಫಿಶಸ್ ಬಿಟ್ಟಿರೋದ್ರಿಂದ ಡಿಸ್ಕಸ್ ಫಿಶ್ ಹಾ ಹೆಂಗೆ ಬ್ಲಡ್ ರೆಡ್ ಕಲರ್ ಇದೆ ಇದಂತೂ ಎಲ್ಲ. ಬಟ್ ಅದ್ರಲ್ಲೂ ಕೆಲವೊಂದು ಯುನಿಕ್ನೆಸ್ ಇದೆ ನೋಡಿ. ಇದಕ್ಕೆ ಫೇಸ್ ಅಂದ್ರೆ ಮಾತ್ರ ಯೆಲ್ಲೋ ಕಲರ್ ಇದೆ. ಈ ತರ ಫಿಶ್ ಎಲ್ಲ ಈಗಿಲ್ಲ, ಬಟ್ ಮತ್ತೆ ಇಟ್ಟಿದ್ದು. ಇದು ಇತ್ತು ಗೈಸ್ ಮನೇಲಿ. ಇದಕ್ಕೆ ಗ್ಲಾಸ್ ಕ್ಯಾಟ್ ಫಿಶ್. ಓಕೆ. ಸೊ ಇದು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಇದೆ. ಅವಾಗ್ಲೇ ಆರ್ಟಿಫಿಷಿಯಲ್ ಕಲರ್ ನೋಡ್ತಾ ಇತ್ತಲ್ಲ, ಅದು ಒಂಥರ ಗ್ಲಾಸ್ ಫಿಶ್. ಅದಕ್ಕೆ ಇಂಜೆಕ್ಟ್ ಮಾಡ್ಬಿಟ್ಟು ಕಲರ್ ಬರೆಸ್ತಾರೆ. Cuban cichlids. ಪ್ರಾಣಿ ಅವ್ರು ನೋಡಿ. ಇದು ಯಾವ್ದಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ಫಿಶ್ ಫುಲ್ ಮೂಸ್ಕೊಂಡಿರ್ಬೇಕು. ಪ್ರಾಣಿ ಔಟ ಸಾಮ್ರಾಜ್ಯ ತರ ಓಡಾಡ್ತಾರೆ. Guys, look at this place. ಎಲ್ಲ ಪಾಯ್ಸನಸ್. ಸ್ಟಿಂಗ್ ಟಚ್ ಆದ್ರೆ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ಬೇಕು. ಸ್ಟ್ರಿಂಗ್ ಜಲಿ ಸಿಕ್ಕಿದ್ರೆ ಆಯ್ತು. ಚೆನ್ನಾಗಿತ್ತಲ್ವಾ? ಆ ಕಡೆ ಆ ಕಡೆ Look at the mermaid. Wow. ಮೇಲೆ ಮೇಲೆ
ತಲೆ ಮೇಲೆಲ್ಲ ಸುತ್ಕೊಂಡ್ತಾ ಇದೆ. Very nice. That is so beautiful. Colorful. ಅದೇ ರೀತಿ ಮೀನುಗಳು ಬುಟ್ಟಿಗೆ ತುಂಬಾ ಆಡ್ ಆನ್ ಮಾಡಿದೆ. And ಇದು ಹೆಡ್ ಫಿಶ್ ಮನೇಲಿ ಫಿಶ್ ಅಲ್ಲ, ಫ್ಲವರ್ ಕಾರ್ನ್. ಫ್ಲವರ್ ಕಾರ್ನ್. ನೀನ್ ಕರೆಯೋದೇ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಲ್ಲ. ಹೆಗ್ಗಿರೋ ತಲೆ ಮೇಲೆ ಒಂದು ಕ್ರೌನ್ ಬೆಳೆಸ್ಕೊಂಡಿದೆ ಹೆಡ್ ಫಿಶ್ ಇದು. ನಿಮ್ಗೆ ತೋರಿಸ್ತಾರ ಪಿಕ್ಚರ್ ಅಲ್ಲೇನೆ ನಿಮ್ಗೆ ಎಲ್ಲಿ ಲೊಕೇಟ್ ಮಾಡಕ್ಕಾದ್ರೆ ಲೊಕೇಟ್ ಮಾಡಿ. ಇದೆಲ್ಲ ಸಾಲ್ಟ್ ವಾಟರ್ ಫಿಶ್. ಸ್ಟಾರ್ ಫಿಶ್ ಇದೆ, ಬ್ಯಾಂಬೂ ಶಾರ್ಕ್ ಇದೆ. ಫೈಂಡಿಂಗ್ ನಿಮೋ ಅಂತ ಮೂವಿ ಇತ್ತಲ್ಲ, ಅದ್ರಲ್ಲಿ ಡೋರಿ ಅಂತ ಬರೋ ಫಿಶ್, ಇಲ್ಲಿ ಬ್ಲೂ ಕಲರ್. ಲಕ್ಷದ್ವೀಪ್ ಅಲ್ಲಿ ನೋಡಿದ್ದಲ್ಲ ಸ್ಟಿಂಗರೆ, ಅದು ಅಲ್ಲಿ. ದೀಸ್ ಆರ್ ಸಾಲ್ಟ್ ವಾಟರ್ ಸ್ಟಿಂಗರ್ಸ್. ಇಲ್ಲಿ ಇಂಡಿಯನ್ ನೇಟಿವ್ ಸ್ಟಿಂಗ್ರ ಇದ್ದಿದ್ದು, ಓಕೆ. ಇದು ಬೇರೆದು. ನೋಡಿ ಫುಲ್ ಹಿಂಗ್ ಫ್ರೈ ಮಾಡ್ಕೊಂಡ್ ಬರ್ತದೆ. ಕ್ವೆರಿಲ್ ಫಿಶ್, ಅದೊಂದು ಟ್ರಿಗರ್ ಅಂತ. ನೋಡಿ ಎಷ್ಟು ಯೂನಿಕ್ ಆಗಿದೆ. ವಾವ್. ಇದಗಡೆ ಲೈಟಿಂಗ್ ಆಗಿರ್ತಾರಲ್ಲ, ಅಷ್ಟು ಕ್ಲಾರಿಟಿ ಕಾಣ್ತಿಲ್ಲ ಅಂತ ಅನ್ಕೊಂತೀನಿ. ಆರ್ಚರ್ ಫಿಶ್ ಅಂತ. ಇದು ಹೆಂಗ್ ಗೊತ್ತಾ ಊಟ ತಿನ್ನೋದು? ತೋರ್ಸಲ್ಲಿ ಮೇಲ್ಗಡೆ ಏನಾದ್ರು ಹುಳ ಕೂತಿದ್ರೆ ಕೆಳಗಡೆಯಿಂದ ನೀರ್ ಹೊಡೆದು ಬೀಳುತ್ತೆ. ಅದಕ್ಕೆ ನೀರ್ ಹೊಡೆಯುತ್ತೆ ಜೋರಾಗಿ. ಹೊಡೆದಾಗ ಅದು ನೀರಿಗೆ ಬಿದ್ದಾಗ ಅದು ತಿನ್ನೋದು. ಅದಕ್ಕೆ ಆರ್ಚರ್ ಫಿಶ್. ಟಾರ್ಗೆಟ್ ಮಾಡಿ ಹೊಡೆಯುತ್ತೆ. ಮೇಬಿ ಕೀರ್ತಿ ಇಸ್ ದ ರೈಟ್ ಪರ್ಸನ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಬಿಕಾಸ್ ಅವನಿಗೆ ಆಕ್ಚುಲಿ ತುಂಬಾ ನಾಲೆಜ್ ಇದೆ. ನಾಲೆಜ್ ಆಬ್ವಿಯಸ್ಲಿ ಅವ್ರಿಗಿರೋ ಇಂಟ್ರೆಸ್ಟ್ ಮೇಲೆ ಅವ್ರು ಪಡ್ಕೊಂಡಿರೋ ನಾಲೆಜ್. ಐ ಹೋಪ್ ನಿಮ್ಗೂ ಎಲ್ಲ ಇದು ಹೆಲ್ಪ್ಫುಲ್ ಅಂತ. ಗೈಸ್ ಇದ್ ನೋಡ್ಬಿಟ್ಟು ನಾನ್ ಕೇಳ್ದೆ ಏನಕ್ಕೆ ಮುಟ್ಟಿ ಎಲ್ಲ ಕಟ್ ಮಾಡ್ಬಿಡ್ತಾರೆ ಅಂತ. ಬಟ್ ಆಕ್ಚುಲಿ ಅದ್ ಕಟ್ ಮಾಡಿರೋದೆಲ್ಲ ಮೈ ಗಾಡ್. So guys, ಈಗ ಮಾರ್ಕೆಟ್ ಶೋ ಆಯ್ತು. ಇಲ್ಲೇ ಬಂದು ಮಾಡ್ತಾರೆ ಇಷ್ಟು. ಅದಕ್ಕೆ ಎಲ್ಲ ಇಲ್ಲಿ ಕೂತ್ತಾರೆ.
ಚೆನ್ನಾಗಿತ್ತು. ನಂಗಂತೂ ಟೈಮ್ ನೀಟಾಗಿ ಸ್ಪೆಂಡ್ ಆಯ್ತು. ಪ್ರೇಮಿ ಅಲ್ಲ. ಅಕ್ವೇರಿಯಂ ಪ್ಯಾರಡೈಸ್ಗೆ ಬಾಯ್ ಬಾಯ್ ಹೇಳ್ತಾ ನಾವ್ ಇವಾಗ ಮನೆ ಕಡೆ ಹೊರಟಿದೀವಿ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ. ಅಂಡ್ ನೀವು ಕೂಡ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಇದ್ರೆ ಬನ್ನಿ, ವಿಸಿಟ್ ಮಾಡಿ. ಒಳ್ಳೆ ಟೈಮ್ ಕಳಿಬಹುದು. ಅದರಲ್ಲೂ ಫಿಶ್ ಅಥವಾ ಈ ಅಕ್ವೇರಿಯಂ ಈ ಟೈಪ್ಸ್ ಎಲ್ಲ ಇಷ್ಟಪಡೋರ್ಗಂತೂ ದಿಸ್ ಇಸ್ ಅ ವೆರಿ ಗುಡ್ ರೆಕಮೆಂಡೇಶನ್. ಈ ದಿನ ಅಂತೂ ಅಮೋಘವಾಗಿತ್ತು, ಅದ್ಭುತವಾಗಿತ್ತು, ಸಕ್ಕದಾಗಿತ್ತು. ಅಂಡ್ ಎಸ್ಪೆಷಲಿ ಕೀರ್ತಿಗ್ ತುಂಬಾ ಇಷ್ಟ ಆಗಿರುತ್ತೆ ಅಂಡ್ ನನ್ಗುನು ಇಷ್ಟ ಆಯ್ತು. ನಾನ್ ಅನ್ಕೊಂಡಿದ್ದೆ ಇದು ಮಕ್ಳು ಬರೋ ಜಾಗ, ಸೊ ಇವತ್ತು ವೃತ್ತಿಗೆ ಖುಷಿ ಪಡ್ಸೋಣ ಅಂತಾನೆ ಈ ಜಾಗಕ್ಕೆ ಕರ್ಕೊ ಬಂದಿದ್ದು. ಬಟ್ ನಾವು ತುಂಬಾ ಖುಷಿ ಆದ್ವಿ. ನಮ್ಗೆ ಆಕ್ಚುಲಿ ನೋಡಕ್ ಎಷ್ಟೊಂದಿತ್ತು ಅಂತ ಅನ್ಸ್ತು. ಅಂಡ್ ಅಲ್ಲಿ ಇಟ್ ಈಸ್ ಆಲ್ಸೋ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟು ತರ ಫಿಶ್ ಗಳನ್ನ ನಾವ್ ಯೂಶಲಿ ಈಗ ಒಂದೇ ಕಡೆ ನೋಡೋದಕ್ ಸಿಗಲ್ಲ. ಅಂಡ್ ಟಿಕೆಟ್ ಚಾರ್ಜಸ್ ಹೇಳೋದಾದ್ರೆ ಇಟ್ ಇಸ್ ಅರೌಂಡ್ 500 600. ಓಕೆ, 600 ಪರ್ ಹೆಡ್ ಇದೆ. ಅಂಡ್ ಆಸ್ ಶಿ ಇಸ್ ಅನ್ ಇನ್ಫೆಂಟ್, ಇವಳಿಗೆ ಇನ್ನು ಟಿಕೆಟ್ ಪ್ರೈಸ್ ಇರಲಿಲ್ಲ. ನೀವು ವಿಟಿಮಾ, ವಿಟಿಮಾ ನಮಸ್ತೆ ಮಾಡು, ನಮಸ್ತೆ ಮಾಡು, ನಮಸ್ತೆ, ಟಾಟಾ ಮಾಡು. ಅಯ್ಯೋ, I love you. Okay, okay, I love you too. ಹಂಗೆ ಹೇಳು. ಇದಕ್ಕೆ ಹೇಳ್ತೇವೆ, ಹೋಗ್ಲಿ ತಗೋ. ಹಿಂಗಿರುತ್ತೆ ನಮ್ ರೈಡು ರುಚಿ ಜೊತೆ. ಒಳಗೆ ಬರಲು ತಡವಿನ್ನೇಕೆ. ಕಾಪಿ ರೈಟ್ ಆಗ್ತದೆ ನೋಡು, ಹಾಡಾಡಿದ್ರು. ಇಂಡೈರೆಕ್ಟ್ ಆಗಿ ಆಡ್ಬೇಡ, ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೀನು ನಂಗೋಸ್ಕರ ಒಂದ್ ಹಾಡು ಹೇಳು. ಮಳೆ ಏನು ನಿನ್ನ ಹನಿಗಳಲ್ಲಿ ಸಾಕು, ನೀನು ಕಂಟಿನ್ಯೂ. ಯಾರಿಗೋಸ್ಕರ ಗೊತ್ತಾ ಕೀರ್ತಿ ಹೇಳಿದ್ದು ಅಲ್ಲ, ಆಕ್ಚುಲಿ ಮಳೆ ಬರ್ತಾ ಇದೆ ಈಗೋಸ್ಕರ ಹಾಡು ಹೇಳಿದ್ದು ಕೀರ್ತಿ ಅವ್ರು. ನಂಗೋಸ್ಕರ ಒಂದ್ ಹೇಳೋ. ಅಮೃತದ ಕೋಟಿ ಜನ್ಮ ಜೊತೆಗಾತಿ. ಅಷ್ಟೇ ಬರೋದು, ಲಿರಿಕ್ಸ್ ಎಲ್ಲ ಬರಲ್ಲ, ಕೇಳ್ಬಾರ್ದು. ಹೇ ಪ್ರೀತಿ ಹುಡುಗ, ಕೋಟಿ ಜನ್ಮ ಜೊತೆಗಾರ,